ಭೂಮಿ ಎಷ್ಟು ಕಾದಿದೆ ಅಂದರೆ ಕೆಲವು ಕಡೆ ತಾನಾಗಿ ಬೆಂಕಿ ಹತ್ಕೊಳ್ಳುತ್ತೆ, ಯಾರೂ ಕಡ್ಡಿಗಿರೋದಿಲ್ಲ. ಇದು ಪ್ರಶ್ನೆ, ಇದು ಮುಖ್ಯವಾದ ಕಾರಣ. ನಮ್ಗೆ ಬೇಕಾಗಿರೋದು ಒಂದು ಗಂಜಿ, ಒಂದು ಊಟ, ಹಣ್ಣು ಹಂಪಲು, ಒಂದು ಜೊತೆ ಚಪ್ಪಲು ಇದ್ರ ಸಾಗಿತ್ತು. ಈಗ ನಮ್ಮ ಅಗತ್ಯಗಳು ಮೊದಲಿಗಿಂತ 100 ಪಟ್ಟು ಹೆಚ್ಚಾಗಿದೆ. ಒಂದು ನಮ್ಮವ್ರ ಸಂಖ್ಯೆ ಹೆಚ್ಚಾಯಿತು, ವಯೋಮಾನ ಹೆಚ್ಚಾಯಿತು, ಆಯಸ್ಸು ಹೆಚ್ಚಾಯಿತು, ನಮ್ಮವರ ಅಗತ್ಯಗಳು ಹೆಚ್ಚಾಯಿತು. ನಾವು ನಿಸರ್ಗವನ್ನು ಕತ್ತರಿಸುವ, ಧ್ವಂಸ ಮಾಡುವ ಆಯುಧಗಳು ತುಂಬ ಪವರ್ಫುಲ್ ಆಗಿಬಿಟ್ಟಿವೆ. ಯಾವ್ಯಾವ ರೀತಿಯ ಪ್ರಳಯಗಳು ಬರ್ತಾ ಇದ್ದಾವೆ ಅಂದರೆ ನೋಡಿ, ಫೀನಿಕ್ಸ್ ನಗರದಲ್ಲಿ ಡಸ್ಟ್ ಸ್ಟಾರ್ಮ್ ಅಂತ ಬರುತ್ತೆ, ಬಾಂಬ್ ಸೈಕ್ಲೋನ್ ಅಂತ ಬರ್ತಾ ಇದೆ. ಆ ಸೈಕ್ಲೋನ್ ಬಂದರೆ ಒಂದು ಫೋಕಸ್ ಏರಿಯಾದಲ್ಲಿ ಬಾಂಬನ್ನು ಬರುತ್ತೆ. ಆಕಾಶದಲ್ಲಿ ಸೈಕ್ಲೋನ್ ಇರುತ್ತೆ, ಬಾಂಬ್ ಸಿಡ್ದಂಗೆ ಏಕಕಾಲಕ್ಕೆ ಸಾವಿರಾರು ಟನ್ ಹಿಮಪಕ್ಕಳೆಗಳು ಇವೆಲ್ಲ ಕಾರುಗಳು ನೋಡಿ. ಎಂಥದೇ ನಗರದಲ್ಲಿ ಕಾರೆಲ್ಲ ಹೀಗೆ ಕೂತ್ಕೊಂಡಿದ್ರೆ ನಿಮಗೆ ಎಮರ್ಜೆನ್ಸಿಗೆ ಏನಾದ್ರು ಬಂತು, ಓಡಬೇಕು ಅಂದರೆ ಓಡೋಕ್ಕಾಗತ್ತಾ? ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ ಹೋಗೋಕ್ಕಾಗತ್ತಾ? ಎಲ್ಲ ನಿಂತಿರುತ್ತೆ ನಿತ್ತಲ್ಲೇ. ಕೆಲವೊಂದಂತೂ ಮನೆ ಮಟ್ಟ, ನೀವು ಮನೆ ಗಟ್ಟಿ ಇಲ್ಲ ಅಂದರೆ ಅದ್ರ ಮೇಲೆ ಟನ್ ಗಟ್ಟಲೆ ಆಯುಸ್ ಬಂತು. ಇವೆಲ್ಲ ನಗರಗಳು, ಇವೆಲ್ಲ ಕಾಲೋನಿಗಳು. ನಮ್ಮಲ್ಲೆಲ್ಲ ಲೇಔಟ್ ಅಂತ ಹೇಳ್ತೀವಲ್ಲ, ಒಂದು ಕಾಣೋದಿಲ್ಲ. ಎಂಥ ಅವಶ್ಯಕತೆ ಬಂದರೂ ಕೂಡ ನೀವು ಆದಿವಾಸಿಗಳ ಹಾಗೆ ಬದುಕಬೇಕಾಗತ್ತೆ. ಯಾಕಂದರೆ ಅಲ್ಲಿ ನಿಮಗೆ ನೀರಿಲ್ಲ, ನೀರೆಲ್ಲ ಹೆಪ್ಪುಗಟ್ಟಿರುತ್ತೆ. ಆಹಾರ ತಯಾರು ಮಾಡೋಕ್ಕೆ ಗ್ಯಾಸ್ ಬರೋದಿಲ್ಲ. ಆಹಾರ ತಯಾರು ಮಾಡೋಕ್ಕೆ ಮೂಲತಃ ನಿಮಗೆ ಬೆಂಕಿ ಹಚ್ಚೋಕ್ಕಾಗೋದಿಲ್ಲ, ತರಕಾರಿ ಇರೋದಿಲ್ಲ, ಔಷಧಿ ಏನಾದರೂ ನೋವಾಯಿತು ಕಟ್ಟಾಯಿತು ಅಂದರೆ ಆಸ್ಪತ್ರೆಗೆ ಹೋಗೋ ಆಗಿಲ್ಲ. ದಯವಿಟ್ಟು ದೇವ, ನಿಸರ್ಗ ದೇವ ನಮ್ಮನ್ನು ಕಷ್ಟದಿಂದ ಪಾರು ಮಾಡು ಅಂತ ಹೇಳೋದಷ್ಟೇ, ಅಷ್ಟೇ ಕೆಲಸ ಹೊತ್ತು ಮತ್ತಿನ್ನೇನು ಮಾಡೋಕ್ಕಾಗಲ್ಲ. ಕೆಲವು ಕಡೆ ತಾನಾಗಿ ಬೆಂಕಿ ಹತ್ಕೊಳ್ಳುತ್ತೆ, ಯಾರೂ ಕಡ್ಡಿಗಿರೋದಿಲ್ಲ. ಭೂಮಿ ಎಷ್ಟು ಕಾದಿದೆ ಅಂದರೆ ಆ ಗಿಡ ಮರಗಳು ಎಷ್ಟು ಒಣಗಿರ್ತವೆ ಅಂದರೆ ನೋಡೋಕೆ ಹಸಿಯಾಗಿರುತ್ತವೆ. ಅದು ಸ್ವಲ್ಪ ಘರ್ಷಣೆ ಆದರೂ ಕೂಡ ಬಗ್ಗಂತ ಹತ್ಕೊಳ್ಳುತ್ತೆ. ವಾತಾವರಣವೂ ಅಷ್ಟೇ ಬಿಸಿಯಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಪದೇ ಪದೇ ಈ ಕ್ಯಾಲಿಫೋರ್ನಿಯಾದಲ್ಲಿ ಅಥವಾ ಯುರೋಪ್ಗೆ ಬಂದರೆ ಪೋಲೆಂಡ್ದಲ್ಲಿ, ಗ್ರೀಸ್ನಲ್ಲಿ, ಪೋರ್ಚುಗಾಲಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ. ಈ ಕಡೆ ಆಸ್ಟ್ರೇಲಿಯಾದಲ್ಲಿ, ಇಂಡೋನೇಷ್ಯಾದಲ್ಲಿ ಕೂಡ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಅದಕ್ಕೆ ಭೂಮಿಗೆ ಸಂಕಷ್ಟ ಬಂದಿದೆ. ಇಲ್ಲೊಂದು ಗ್ರಾಫ್ ಕಾಣುತ್ತೆ ನಿಮಗೆ. ಈ ಗ್ರಾಫ್ ಅಂತಾರಲ್ಲ, ದಿಸ್ ಈಸ್ ಗಾಟ್ ಐಕಾನಿಕ್. 1970ರಲ್ಲಿ ಭೂಮಿಯ ತಾಪಮಾನ ಇಷ್ಟಿಷ್ಟಿತ್ತು, 90ರಲ್ಲಿ ಇಷ್ಟಿಷ್ಟಿತ್ತು. ಕ್ರಮೇಣ ಅದು ನಮಗೆ ಸಹಿಸ್ಲಿಕ್ಕಾಗದೆ ಹೋದಷ್ಟು ಅಂದರೆ ಸರಾಸರಿಗಿಂತ ಹೆಚ್ಚಾಗ್ತಾ ಇದೆ. ಕಳೆದ ವರ್ಷ ಹಿಂದಿನ ಎಲ್ಲ ದಾಖಲೆಗಳನ್ನ ಮೀರಿ ಹೆಚ್ಚಾಗಿತ್ತು. ಈ ವರ್ಷ ಆ ಹಿಂದಿನ ಕಳೆದ ವರ್ಷದ ದಾಖಲೆಯನ್ನು ಮೀರಿ ತಾಪಮಾನ ಏರ್ತಾ ಇದೆ. ಅದರಿಂದ ಮುಖ್ಯವಾಗಿ 4 ರೀತಿಯ ಪ್ರಳಯಗಳು ಬರ್ತಾ ಇದ್ದಾವೆ. ಬೆಂಕಿ, ವಿಶೇಷವಾಗಿ ನೆರೆ ಹಾವಳಿ, ಬರಗಾಲ, ಆಮೇಲೆ ಸೈಕ್ಲೋನ್ ಆ್ಯಂಡ್ ಸುನಾಮೀಸ್ಗಳು. ಇವು ಮತ್ತೆ ನಿಮ್ಮ ಅದೃಷ್ಟವನ್ನು ನಾನು ನೆನಪಿಸ್ತಾ ಇರ್ತೀನಿ. ನಿಮ್ಮಲ್ಲಿ ಅಥವಾ ಬೆಂಗಳೂರಿನಲ್ಲಿ ಭೂಕಂಪ ಆಗೋದಿಲ್ಲ, ಸೈಕ್ಲೋನ್, ನೇರವಾದ ಸೈಕ್ಲೋನ್ ಬರೋದಿಲ್ಲ, ಒಂದು ವೋಲ್ಕೆನೋ ಇಲ್ಲ, ಫಾರೆಸ್ಟೇ ಇಲ್ಲ, ಫಾರೆಸ್ಟ್ ಬೆಂಕಿ ಪ್ರಶ್ನೆನೇ ಇಲ್ಲ. ಹಾಗಾಗಿ ನಾವು ಸಾಕಷ್ಟು ಸುರಕ್ಷಿತ. ಇಲ್ಲಿ ಮಹಾಪುರ ಬರೋದಿಲ್ಲ. ಆದರೆ ಏನು ಗೊತ್ತಾ, ಈಗ ನಮ್ಮ ಪಾಲಿಗೆ ವರವಾಗಿರುವ ಈ ಸದ್ಗುಣಭರಿತ ನಗರವೇ ನಮಗೆ ವೈರಿ ಆಗಲಿಕ್ಕಿದೆ. ಈಗ ಎಲ್ಲ ಈಶಾನ್ಯ ಭಾಗದಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ, ಬೆಂಗಾಲಿಗಳು ಬೆಂಗಳೂರಿಗೆ ಬರ್ತಾ ಇದ್ದಾರೆ, ನೇಪಾಳದಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ, ಗುಜರಾತ್ನಿಂದ ಬರ್ತಾ ಇದ್ದಾರೆ, ರಾಜಸ್ಥಾನದಿಂದ ಬರ್ತಾ ಇದ್ದಾರೆ. ನಾವು ಬೆಂಗಳೂರು ಅನ್ನೋದು ಕ್ರಮೇಣ ಕುಂಬಳಗೋಡು ತುಂಬಿತು, ಆಮೇಲೆ ಬಿಡದಿ ಆಯಿತು, ಬಿಡದಿ ಇಲ್ಲಿವರೆಗೆ ಬರೋವರೆಗೂ ಬೆಂಗಳೂರೇ ರೀ. ಬೆಂಗಳೂರು ಬಂದೇ ಆಗಲಿಲ್ಲ, ಅಲ್ಲಿಂದ ಇಲ್ಲಿವರೆಗೂ ಬೆಂಗಳೂರು. ಇದು ಮೈಸೂರವರೆಗೂ ಹೋಗುತ್ತೆ. ಇಷ್ಟು ಜನಕ್ಕೆ ನಾವು ನೀರು ಕೊಡಬೇಕು. ಆಶ್ರಯ ಅವ್ರು ಏನು ಮಾಡ್ಕೋತಾರೆ ಬಿಡಿ, ವಿದ್ಯುತ್ ಕೊಡಬೇಕು. ಇಷ್ಟೆಲ್ಲ ಜನಕ್ಕೆ ನಾವು ಆಸ್ಪತ್ರೆ ಕೊಡಬೇಕು. ಅಷ್ಟೆಲ್ಲ ಮಾಡೋರು ಯಾರು? ಮಾಡೋ ಪಚಿತಿ ನೋಡಿ. ಇದು ಅಥವಾ ಇದು ಇನ್ನೂ ಸ್ವಲ್ಪ ಕಷ್ಟಪಟ್ಟರೆ ಮಳೆ ನೀರು, ಮತ್ತು ಕಷ್ಟಪಟ್ಟರೆ ಮತ್ತು ಸಹಿಸ್ಕೊಂಡ್ರೆ ನೀವು ಕೊರೋನಾ ಬರ್ಬೋದು. ಹೊಸ ರೋಗಗಳು. 15 ವರ್ಷದ ಹಿಂದೆ ನಿಮಗೆ ಚಿಕನ್ ಗುನ್ಯಾ ಅಂತ ಇರಲಿಲ್ಲ, ಅಥವಾ ಡೆಂಗ್ಯೂ ಅಂತ ಇರಲಿಲ್ಲ.
ಹೊಸ ಹೊಸ ರೋಗಗಳು ಬರ್ತಾ ಇರ್ತವೆ. ಅದಕ್ಕೆ ನಾವು ತಯಾರಾಗಬೇಕು. ಇದು ಪ್ರಶ್ನೆ, ಇದು ಮುಖ್ಯವಾದ ಕಾರಣ. ನಿಮ್ಗೆ ಗೊತ್ತಲ್ಲ, ಈಗ 200 ವರ್ಷದ ಹಿಂದೆ ಅದು ಪೂರ್ತಿ ಇತಿಹಾಸದಲ್ಲಿ ಭೂಮಿಯ ಒಟ್ಟು ಜನಸಂಖ್ಯೆ 100 ಕೋಟಿ ಇತ್ತು, ಜಾಸ್ತಿ ಅಂದರೆ. ಮತ್ತು ವಾರ ಆಗ್ತಿತ್ತು, ಸಿಡುಬು ಕಾಲೆರಾ ಬರ್ತಾ ಇತ್ತು, ಮತ್ತು 80 ಕೋಟಿ ಆಗ್ತಿತ್ತು, ಹೆಚ್ಚು ಅಂದರೆ 100, 120 ಕೋಟಿ, ಮತ್ತು 100 ಕೋಟಿ. ಈಗ ಹೆಂಗಾಗ್ತಾ ಇದೆ ಅಂದರೆ 100 ಕೋಟಿ ಇತ್ತಾ, ಆಮೇಲೆ 200 ಕೋಟಿ ಆಯಿತಾ, ಆಮೇಲೆ 300 ಕೋಟಿ, ಆಮೇಲೆ 400 ಕೋಟಿ, ಆಮೇಲೆ 500 ಕೋಟಿ, ಆಮೇಲೆ 600, 800 ಕೋಟಿ ಜನಸಂಖ್ಯೆ ತುಂಬ ಹೆಚ್ಚಿದೆ. ಇನ್ನೊಂದೇನು ಗೊತ್ತಾ, ಈ ಬದುಕಿದ್ದವರ ಮೊದಲೆಲ್ಲ 40 ವರ್ಷ 50 ವರ್ಷಕ್ಕೆ ಸತ್ತೋಗ್ತಿದ್ರು ಜನ. ನಾವು ಹೊಸ ಹೊಸ ರೀತಿಯ ಇಂಜೆಕ್ಷನ್ಗಳನ್ನ, ಆ್ಯಂಟಿಬಯೋಟಿಕ್ಸ್ಗಳನ್ನ, ಔಷಧಗಳನ್ನು, ನಿರಿಗೆ ನಿವಾರಕತೆಯನ್ನು ಮಾಡಿ ಮೊಣಕಾಲನ್ನು ರಿಪೇರಿ ಮಾಡ್ತೀವಿ, ಯಾರಿಗೂ ಸಹಾಯಕ್ಕೆ ಕೊಡಲ್ಲ ನಾವು. ಹಾಗಾಗಿ 80 ವರ್ಷ, 85 ವರ್ಷ, 90 ವರ್ಷದವರು ಕೂಡ ನಾನು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತ ಆಸೆ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ. ಅಲ್ಲಿವರೆಗೆ ಅವರು ದೇ ರಿಮೇನ್ ಸೂಪರ್ ಕನ್ಸ್ಯೂಮರ್ಸ್. ಅಂದರೆ ಈಗ 50 ವರ್ಷದಿಂದ ನಮ್ಗೆ ಎಷ್ಟು ಗೊತ್ತಾ, ನಮ್ಗೆ ಬೇಕಾಗಿರೋದು ಒಂದು ಗಂಜಿ, ಒಂದು ಊಟ, ಹಣ್ಣು ಹಂಪಲು, ಒಂದು ಜೊತೆ ಚಪ್ಪಲು ಇದ್ರೂ ಸಾಗಿತ್ತು. ಛತ್ರಿ ಇರಬೇಕೋ ಇರ್ದಿದ್ರೂ ನಡೀತಿತ್ತು. ಈಗ ನಮ್ಮ ಅಗತ್ಯಗಳು ಒಬ್ಬೊಬ್ಬ ವ್ಯಕ್ತಿಯ ಅಗತ್ಯಗಳು ಮೊದಲಿಗಿಂತ 100 ಪಟ್ಟು ಹೆಚ್ಚಾಗಿದೆ. ಒಂದು ಶಾಲಾ ಮಗುವಿನ ಅಗತ್ಯ ಅಪಾರವಾಗಿ ಹೆಚ್ಚಾಗಿದೆ. ಆಯಿತಾ? ಒಂದು ನಮ್ಮವ್ರ ಸಂಖ್ಯೆ ಹೆಚ್ಚಾಯಿತು, ನಮ್ಮವರ ವಯೋಮಾನ ಹೆಚ್ಚಾಯಿತು, ಆಯಸ್ಸು ಹೆಚ್ಚಾಯಿತು, ನಮ್ಮವರ ಅಗತ್ಯಗಳು ಹೆಚ್ಚಾಯಿತು. ನಾವು ನಿಸರ್ಗವನ್ನು ಕತ್ತರಿಸುವ, ಧ್ವಂಸ ಮಾಡುವ ಆಯುಧಗಳು ತುಂಬ ಪವರ್ಫುಲ್ ಆಗಿಬಿಟ್ಟಿವೆ. 100 ವರ್ಷದಿಂದ ಸನಿಕೆ ಹಿಡ್ಕೊಂಡು, ಹಾರೆ ಹಿಡ್ಕೊಂಡು ಅಗದು ಫೌಂಡೇಶನ್ ಮಾಡ್ತಿದ್ವಿ. ಈಗ JCB ಅಂತ ಬರುತ್ತೆ. ಒಂದು ಮರ ಕಡಿಯೋಕ್ಕೆ ಕರ್ರ್ ಅಂತ ಎಲೆಕ್ಟ್ರಿಕ್ ಗರಗಸೋದು ಡಮಾರ್ ಅಂತ. ಸೊ ಗಣಿಗಾರಿಕೆ, ಮರ ಕಡಿಯೋದು, ಅರಣ್ಯ ನಾಶ, ಡ್ಯಾಮ್ ಕಟ್ಟೋದು ಎಲ್ಲದೂ ಕೂಡ ನಮ್ಮ ಪವರ್, ಒಬ್ಬೊಬ್ಬರ ಪವರು ಹಿಂದಿನವ್ರಿಗಿಂತ ಜಾಸ್ತಿ ಆಗಿದೆ. 100 ಪಟ್ಟು 1000 ಪಟ್ಟು ಜಾಸ್ತಿ ಆಗಿದೆ. ಹಾಗಿದ್ದಾಗ ಅದಕ್ಕೆ ತಕ್ಕಾಗಿ ಒಂದು ಸ್ವಲ್ಪ ಹಿಂದೆ ಹೋಗಿ ಈ ಗ್ರಾಫ್ ಇದೆಯಲ್ಲ, ಇದು ಜನಸಂಖ್ಯೆ ಗ್ರಾಫ್ ಕೂಡ ಹೌದು. ಅಂದರೆ 1970ರವರೆಗೆ 80ರವರೆಗೆ, ಆಮೇಲೆ ಎಲ್ಲ ಏರ್ತಾ ಇದೆ. ಜನಸಂಖ್ಯೆ ಏರ್ತಾ ಇದೆ, ನಮಗೆ ಬೇಕಾದ ನೀರಿನ ಬಳಕೆಯ ಪ್ರಮಾಣ ಏರ್ತಾ ಇದೆ, ಕಾಗದದ ಬಳಕೆ ಪ್ರಮಾಣ ಹೆಚ್ಚಾಗ್ತಾ ಇದೆ, ವಿದ್ಯುತ್ ಬಳಕೆ ಪ್ರಮಾಣ ಹೆಚ್ಚಾಗ್ತಾ ಇದೆ, ಪ್ಲಾಸ್ಟಿಕ್ ಬಳಕೆ ಪ್ರಮಾಣ, ಎವ್ರಿಥಿಂಗ್ ಇಸ್ ಗೋಯಿಂಗ್ ಅಪ್. ಇದು ನೋಡಿ, ಈ ಗ್ರಾಫ್ ಕೂಡ ನಿಮ್ಮಲ್ಲಿ ಕೆಲವರು ಇಕಾನಮಿಕ್ಸ್ ಓದ್ಬೋದು, ಜಿಯೋಗ್ರಫಿ ಮೇಡಮ್ ಇಲ್ಲೆಲ್ಲೋ ಇದ್ದಾರೆ, ಅವರು ಈ ಆರ್ಥಿಕ ವಿಷಯದ ಬಗ್ಗೆ ಮಾತಾಡ್ತಾರೆ. ಇವೆಲ್ಲದೂ ಹೆಚ್ಚಾಗ್ತಾ ಇದ್ದಾವೆ. ಯಾವುದ್ಯಾವುದು? ಮನೆ ಕಟ್ಟೋದು. ನೀವು ಇಲ್ಲಿಂದ ಬೆಂಗಳೂರಿಗೆ ಎಲ್ಲಿ ನೋಡಿದ್ರು ನಿಮಗೆ ಕಟ್ಟಡ ನಿರ್ಮಾಣ, ನಿಮಗೆ ಸಿಮೆಂಟು, ಕಾಂಕ್ರೀಟು, ಸಿಮೆಂಟ್ ಬ್ಲಾಕ್ಸು, ಹಾಲೋ ಬ್ಲಾಕ್ಸು ಅದೇ ಕಾಣುತ್ತೆ. ಎಲ್ಲ ಬೀದಿಗಳಲ್ಲೂ ಕಟ್ಟಡನೇ. ಅದೊಂದೇ ನಮಗೆ ಏಕೈಕ ಉದ್ಯೋಗ ಕೊಡುವ ಕೆಲಸ ಏನಂದರೆ ಕಟ್ಟು. ಆಮೇಲೆ ಅದಕ್ಕೆ ಬೇಕಾದ ಎಲ್ಲ ಗಣಿಗಾರಿಕೆ ಮಾಡಬೇಕಲ್ಲ. ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ಕನ್ಸಂಪ್ಷನ್ನು, ಟ್ರಾನ್ಸ್ಪೋರ್ಟ್